ಅದು ಮತ್ತೇನು ಬೆಳೀರಿ, ದ್ವಿದಳ ಧಾನ್ಯಗಳನ್ನ ಬೆಳೀರಿ, ಎಣ್ಣೆ ಕಾಳುಗಳನ್ನ ಬೆಳೀರಿ, ಏನು ಬೆಳಿತೀರಿ ಬೆಳೀರಿ. ಎಲ್ಲ ನಿಮಗೇನಪ್ಪ ಅಂದ್ರೆ ಅಂಡರ್ ಫೈನಾನ್ಸ್ ಅಂತೀವಿ ನಾವು ಅದಕ್ಕೆ. ನಿಮಗೇನು ದುಡ್ಡು ಇನ್ವೆಸ್ಟ್ ಮಾಡಿರ್ತೀರಿ ಆ ಪ್ರಮಾಣದಲ್ಲಿ ಬರೋದೇ ಇಲ್ಲ. ನೋಡೋದು ಕನಸು ದೊಡ್ಡ ಅಮೌಂಟ್ ಅಂತೇಳಿ ಅದ್ರ ಲೆಕ್ಕಪತ್ರ ತೆಗೆದಾಗ, ನಮ್ಮ ದುಡಿಮೆ ಲೆಕ್ಕಪತ್ರ ತೆಗೆದಾಗ, ಜೊತೆ ಭೂಮಿಯ ಸೌಕರ್ಯಗಳನ್ನು ತೆಗೆದಾಗ ನಮ್ಗೆ ನಿರಾಶೆ ಆಗ್ತದೆ. ಹೀಗಾಗಿ ನಮ್ಮ ರೈತ ಇವತ್ತು ಕೇವಲ 27 ರೂಪಾಯಿ ದಿನ ಉಪಕಾರ ಬಿಡುವಂಥ ಪರಿಸ್ಥಿತಿ ಇದು ಹೆಚ್ಚಾಗದ. ಎಷ್ಟೇ ದಿನಕ್ಕೆ 27 ಸರಿಯಾಗಿ ಕೇಳಿಸಿಕೊಂಡ್ರೆ ನೀವು ಅದನ್ನು. ಇದು ನಾ ಹೇಳಿದ್ದೆಲ್ಲ, ಪಾರ್ಲಿಮೆಂಟ್ದಲ್ಲಿ ಹೇಳಿದಂಥ ಮಾತು. ತಿಂಗಳಿಗೆ 1 ಎಕರೆದಿಂದ ಏನಿಲ್ಲಪ್ಪ ಅಂದ್ರೆ ಇದ್ದಂಥ ಒಂದು ಕುಟುಂಬ ಎಷ್ಟು ಗಳಿಸ್ಕೊಳ್ತದಪ್ಪ ಅಂದ್ರೆ 3,000 4,000 ಬರ್ತದೆ. ಅದು 5,000 ಮ್ಯಾಕ್ಸಿಮಮ್ ಈ ಒಂದು ಎಲ್ಲ ರಾಜ್ಯಗಳಲ್ಲಿ. ಕೇವಲ ಹರಿಯಾಣ ಮತ್ತು ಪಂಜಾಬ್ ಬಿಟ್ಟು ತಿಂಗಳಿಗೆ ನೀವು 3,000 ಹಿಡಿದ್ರೆ ಎಷ್ಟಾಯ್ತು ವರ್ಷಕ್ಕೆ ನಿಮ್ಮ ಇನ್ಕಮ್ಮ? 30,000 40,000 ಆಗ್ತದೆ. ಇದು ಭಾಳ ಏನಪ್ಪ, ವರ್ಷಕ್ಕೆ 40,000. ಯಾಕೆ ಇಡೀ ಒಂದು ಕುಟುಂಬ ಬದುಕ್ತಿರ್ತದೆ ಈ ಒಂದು ಅಗ್ರಿಕಲ್ಚರ್ ಮೇಲೆ. ಪಾಪ ಹಿಂಗಾಗಿ ರೈತನ ಬದುಕೇನಾಗಿದೆಪ್ಪ ಅಂದ್ರೆ ಇವತ್ತಿಗೂ ಬಡತನ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ರೈತರು ಹೇಳ್ತಾ ಇದ್ದಾರೆ, ಅವ್ರು ಲೆಕ್ಕಪತ್ರ ಮಾಡ್ತಾರೆ, ಅಲ್ಲಿ ಬುದ್ಧಿವಂತರು ಹುಟ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ರೈತರಲ್ಲೇನೋ. ಇಲ್ಲಪ್ಪ ನಾವು ಇಲ್ಲಿವರೆಗೆ ಈ 2,000 ತಿಳ್ಕೊಂಡು ಇಲ್ಲಿವರೆಗೆ ನಾವು ಹೆಚ್ಚು ಕಡಿಮೆ ಒಂದು 40 50 60 ಲಕ್ಷ ಕೋಟಿ ರೂಪಾಯಿ ನಾವು ದಿವಾಳಿ ಅಂತಿದ್ದೀವಿ. ಯಾಕೆ ಮಾರ್ಕೆಟ್ ಇಲ್ಲ. ಕಬ್ಬು ಬೆಳೆದ್ರು ಸಹಿತ ಅಲ್ಲಿ ತಕ್ಕಂಥ ಮಾರ್ಕೆಟ್ ಇಲ್ಲ. ಯಾಕಂದ್ರೆ ನಿಮ್ಗೆ ಈಗ ಹಲವು ಸಲ ಮಾತಾಡಿದ್ದೀನಿ, 1 ಟನ್ ಕಬ್ಬಿಗೆ ನಾವು ಮಿನಿಮಮ್ 4,000 5,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಅದರ ಗೊಬ್ಬರ ಬಂತು, ತಂದು ಹಾಕೋದಾಯ್ತು, ಒಯ್ಯೋದಾಯ್ತು, ಮಾಡೋದಾಯ್ತು, ಬೀಜ ಹಾಕೋದಾಯ್ತು, ಅನೇಕ ಈ ಒಂದು ಸಗಣಿ ಗೊಬ್ಬರ ಇರ್ಬೋದು, ಅಥವಾ ಒಂದು ಈ ಒಂದು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಈ ನಮ್ಮ ಮಾಡರ್ನ್ ಈ ಫರ್ಟಿಲೈಸರ್ ಆಗಿರ್ಬೋದು, ಇವೆಲ್ಲನೂ ನಾವು ಲೆಕ್ಕ ತೆಗೆದಾಗ ಅದು ಗಿಳೆ ಎಲ್ಲ ಕಾಳು ಹೊಳಗಳು ಲೆಕ್ಕ ತೆಗೆದಾಗ ಮತ್ತು ಅದು ಬೆಳೆದ ಮೇಲೆ ಹೋಗಿ ಇದಕ್ಕೆ ಹಚ್ಬೇಕ್ರಿ ನಾವು ಫ್ಯಾಕ್ಟ್ರಿಗೆ. ಅದಕ್ಕೆ ಅದೊಂದು ಮತ್ತು ಬೇರೆ ಇವೆಲ್ಲ ನೆಲೆಯಲ್ಲೇ ನಾವು ಎಷ್ಟು ಖರ್ಚಾಗ್ತದಪ್ಪ ಅಂದ್ರೆ 1 ಟನ್ ನಾವು ಕಬ್ಬು ಬೆಳೆದಕ್ಕೆ ಮಿನಿಮಮ್ 4,500 4 ಅಲ್ರಿ 4